ಸೊ ಫ್ರೆಂಡ್ಸ್, ಇದು ಫೋರ್ಟ್ ಬಯಾರ್ಡ್ ದುನಿಯಾದು ಅತಿ ಅಂತ ಖತರ್ನಾಕ್ ಮತ್ತೆ ಸ್ವತಂತ್ರ ಜೈಲ್ ಅಂತ ಹೇಳ್ಬಹುದು. ನೀವ್ ಯಾವತ್ತಾದ್ರೂ ಈ ತರ ಯೋಚನೆ ಮಾಡಿದೀರಾ, ಪ್ರಪಂಚದಲ್ಲಿ ಈ ತರ ಒಂದು ಜೈಲ್ ಇರ್ಬೋದಾ ಅಂತ? ಇಲ್ಲಿ ಡೋರ್ಸ್ ಯಾವಾಗ್ಲೂ ಓಪನ್ನೇ ಇರುತ್ತೆ, ಮತ್ತೆ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲ್ಲ, ಮತ್ತೆ ಕೈದಿಗೆ ಯಾವ ತರದ್ದು ಚೈನ್ ಕೂಡ ಹಾಕಲ್ಲ. ಆದ್ರೂ ಯಾರು ಇಲ್ಲಿಂದ ಓಡಿ ಹೋಗಲು ಧೈರ್ಯ ಕೂಡ ಮಾಡಿಲ್ಲ. ಅಟ್ಲಾಂಟಿಕ್ ಓಷನ್ ನ ಮಧ್ಯದಲ್ಲಿ ಇರುವ ಇದು ವರ್ಲ್ಡ್ ಫ್ರೀಯೆಸ್ಟ್ ಜೈಲ್ ಅಂತ ಹೇಳ್ತಾರೆ. ಯಾವಾಗ್ಲೂ ಡೋರ್ಸ್ ಮತ್ತೆ ಗೇಟ್ ಓಪನ್ ಇದ್ರೂ ಇಲ್ಲಿ ಫ್ರೀಡಮ್ ಅಂತ ಇಲ್ವೇ ಇಲ್ಲ. ಈ ಜೈಲಿಂದ ಯಾವಾಗ ಬೇಕು ಆವಾಗ ಹೊರಗೆ ಬರ್ಬೋದು, ನಮ್ಮ ಮನೆ ತರ. ಆದ್ರೂ ಇದು ಕಟ್ಟಿದ ದಿನದಿಂದ ಇಲ್ಲಿವರೆಗೂ ಯಾರು ಓಡ್ ಹೋಗಿಲ್ಲ ಮತ್ತೆ ಪ್ರಯತ್ನ ಕೂಡ ಮಾಡಿಲ್ಲ. ಈ ಜೈಲ್ದು ಕತೆ 1904 ಸ್ಟಾರ್ಟ್ ಆಗುತ್ತೆ. ಆಗ ಇದನ್ನು ಫೋರ್ಟ್ ಆಗಿ ಕಟ್ಟಿದ್ರು. ಮೇನ್ ಉದ್ದೇಶ ಫ್ರಾನ್ಸ್ಗೆ ಶತ್ರುವಿಂದ ಉಳ್ಸಕ್ಕೆ. ಆದ್ರೆ ಕಾಲದಲ್ಲಿ ಇದರ ಉಪಯೋಗ ಬದಲಾಗಿ ಒಂದು ಜೈಲಲ್ಲಿ ಕನ್ವರ್ಟ್ ಮಾಡಿದ್ರು. ಇದರ ಗೋಳೆ ಎಷ್ಟೋ ಸ್ಟ್ರಾಂಗ್ ಇದೆ ಅಂದ್ರೆ ಇದು ಒಡ್ದಿ ಒಳಗ್ ಬರಕ್ಕೆ ಸಾಧ್ಯನೇ ಇಲ್ಲ. ಈಗ ನೀವು ಯೋಚನೆ ಮಾಡ್ತೀರಾ, ಇಷ್ಟು ಫ್ರೀ ಓಪನ್ ಜೈಲಿಂದ ಯಾಕೆ ಇಲ್ಲಿಂದ ಓಡ್ ಹೋಗಲು ಯಾರು ಪ್ರಯತ್ನ ಮಾಡಿಲ್ಲ? ಇದರ ರಹಸ್ಯ ಫೋರ್ಟ್ ಬಯಾರ್ಡ್ ಹೊರಗಿದೆ. ನೀವು ಈ ಜೈಲ್ದು ಬಾಗಿಲಿಂದ ಬರೀ ಒಂದ್ ಸ್ಟೆಪ್ ಹೊರಗೆ ಹಾಕಿದ್ರೆ ಮುಂದೆನೆ ಅಟ್ಲಾಂಟಿಕ್ ಓಷನ್ದು ಖತರ್ನಾಕ್ ಸಮುದ್ರ ಕಾಣುತ್ತೆ, ಮತ್ತೆ ಭೂಮಿ ದೂರ ದೂರ ತನಕ ಕಾಣಿಸೋದಿಲ್ಲ. ನೀವು ಎಷ್ಟೋ ದೊಡ್ಡ ಸ್ವಿಮ್ಮರ್ ಆಗಿದ್ರು ಈ ಜೈಲ್ ಸುತ್ತ ಶಾರ್ಕೆ ನಿಮ್ಗೆ ತಿನ್ಬಿಡ್ತಾರೆ. ನೋಡಿ, ಈ ಮೊಸಳೆ ತರ ಮಾನ್ಸ್ಟರ್ ಮೀನ್ಗಳ ಯಾರು ಈ ನೀರ್ ಒಳಗೆ ಒಂದ್ ಸ್ಟೆಪ್ ಹಾಕೋಕೆ 100 ಸಲ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಈ ಮೀನ್ಗಳಿಂದ ತಪ್ಪಿಸ್ಕೊಂಡ್ರು ಕೋಲ್ಡ್, ಹಸಿವು ಮತ್ತೆ ಈಸ್ತಾನೆ ಸುಸ್ತಾಗ್ತೀರ. ಭೂಮಿನ ಸೇರೋದಕ್ಕೆ ಮುಂಚೆನೆ ನಿಮ್ದು ಡೆತ್ ಆಗಿದೆ. ಇದು ಮೋಸ್ಟ್ ಇಂಪಾಸಿಬಲ್. ಅದಕ್ಕೆ ಇಲ್ಲಿಂದ ಓಡ್ ಹೋಗ್ಬೇಕಂದ್ರೆ ನಮ್ಮ ಸಾವನ್ನ ನಾವು ವೆಲ್ಕಮ್ ಮಾಡುತ್ತಾರ. ಸೊ ಎಲ್ಲಾ ಕೈದಿಗಳು ಓಡ್ ಹೋಗೋದ್ ಪ್ರಯತ್ನ ಬಿಟ್ಟು ಜೈಲಲ್ಲೇ ಇರ್ತಾರೆ. ಇವರು ಪೂರ್ತಿ ದಿನ ಬರೀ ಸಮುದ್ರ ನೋಡಿನೇ ಅವ್ರದ್ದು ಟೈಮ್ ಪಾಸ್ ಮಾಡ್ತಾರೆ. ಯಾಕಂದ್ರೆ ಇವ್ರಿಗೆ ಗೊತ್ತು ಇಲ್ಲಿಂದ ಹೊರಗೆ ಹೋದ್ರೆ ಸಾವು ಪಕ್ಕ ಅಂತ. ಇದು ಮೊದಲು ಮೋಸ್ಟ್ ಡೇಂಜರ್ ಮತ್ತೆ ಫ್ರೀ ಜೈಲ್ ಅಂತ ಇದ್ದಿದ್ದು ಇವಾಗ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಜನ ದೂರ ದೂರದಿಂದ ಇದರ ಕತೆ ಮತ್ತೆ ಸಮುದ್ರ ಮಧ್ಯೆ ಅದ್ಭುತ ಇರುವ ಸ್ಥಳ ನೋಡಕ್ಕೆ ಬರ್ತಾರೆ. ಅಲ್ಲಿ ಹೋಗಿ ಜನ ಫೀಲ್ ಮಾಡ್ಕೋತಾರ ಅಲ್ಲಿ ಇದ್ದಿದ್ ಕೈದಿ ಜೀವನ ಎಷ್ಟು ಕಷ್ಟ ಆಯ್ತಂತ. ಸೊ ನೀವು ಯಾವತ್ತಾದ್ರೂ ಈ ತರ ವಿಚಿತ್ರ ಸ್ಥಳಕ್ಕೆ ಹೋಗ್ತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಮತ್ತೆ ನನ್ನ ಪೇಜ್ನ ಇವಾಗಲೇ ಫಾಲೋ ಮಾಡಿ ಇದೇ ತರ ವಿಡಿಯೋಸ್ ನೋಡಕ್ಕೆ.